ಪಹಲ್ಗಾಂವ್ ಉಗ್ರ ದಾಳಿಯ ಬಳಿಕ ಕ್ಷಿಪ್ರ ಕಾರ್ಯಾಚರಣೆಗಿಳಿದ ಜಮ್ಮು ಕಾಶ್ಮೀರ ಆಡಳಿತವು ಶನಿವಾರ 5 ಉಗ್ರರ ಮನೆಗಳನ್ನು ನಾಶಪಡಿಸಿರುವುದಾಗಿ ತಿಳಿದುಬಂದಿದೆ. ಸೋಪಿಯನ್ನ ಚೋಟಿಪುರ ಗ್ರಾಮದಲ್ಲಿದ್ದ ಶಾಹಿದ್ ಅಹಮದ್ ಕುಟ್ಟೆ ಮನೆಯನ್ನ ಉರುಳಿಸಲಾಗಿದೆ. ಕುಲ್ಗಾಂವ್, ಸೋಪಿಯಾನ್, ಪುಲ್ವಾಮಾದಲ್ಲಿ ಭದ್ರತಾ ಪಡೆಗಳು ಶುಕ್ರವಾರ ನಟ್ಟಿರುಳಿನಲ್ಲಿ 3 ಉಗ್ರರ ಮನೆಗಳನ್ನು ಪುಡಿ ಮಾಡಿದ್ದಾರೆ. ಶುಕ್ರವಾರ ಬೆಳಗ್ಗೆ ಲಷ್ಕರ್ ಎ ತೊಯ್ಬಾಕ್ಕೆ ಸೇರಿದ ಆದಿಲ್ ಹುಸೇನ್ ತೋಕರ್ ಹಾಗೂ ಆಸಿಫ್ ಶೇಖ್ ಇಬ್ಬರ ಮನೆಗಳನ್ನು ಸ್ಫೋಟಕ ಇಟ್ಟು ಸ್ಫೋಟಿಸಲಾಗಿತ್ತು. ಪುಲ್ವಾಮಾದ ಕಾಚಿಪುರದಲ್ಲಿ ಉಗ್ರ ಹ್ಯಾರಿಸ್ ಅಹಮದ್ ಮನೆ ಉಡೀಸ್ ಮಾಡಲಾಗಿದೆ. ಹಾಗೆಯೇ ಅಹ್ಸಾನ್ ಉಲ್ ಹಕ್ ಶೇಖ್ ಮನೆಯನ್ನ ಪುಡಿ ಮಾಡಲಾಗಿದೆ. ಇವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಉಗ್ರ ತರಬೇತಿಯನ್ನ ಪಡೆದು ಕಾಶ್ಮೀರ ಕಣಿವೆಗೆ ವಾಪಸ್ಸಾದ ಉಗ್ರರು ಎಂದು ಹೇಳಲಾಗಿದೆ. ಇದರ ನಡುವೆ ಗಡಿಯಾಚೆಯಿಂದ ಹಲವು ಕಡೆ ಗುಂಡಿನ ದಾಳಿ ನಡೆದಿದ್ದು, ಅದಕ್ಕೆ ಗುಂಡಿನ ಪ್ರತ್ಯುತ್ತರ ನೀಡಲಾಗಿದೆ ಎಂದು ಭಾರತೀಯ ಸೇನೆ ತಿಳಿಸಿತ್ತು.